ಜನಮೈ ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಬಹಳ ಪುಟ್ಟ ಮಕ್ಕಳಿಗೆ ಕತೆಗಳನ್ನ ಹೇಳಿ ನಾನು ಬಹಳ ದಿನಗಳೇ ಕಳೆದೋದ್ವು. ಪುಟ್ಟ ಮಕ್ಕಳಿಗೆ ಕತೆ ಇರ್ಬೋದು, ಅದು ದೊಡ್ಡವರಿಗೂ ಕೂಡ ಅನ್ವಯ ಅಂತ ಹೇಳ್ತಾ ಇವತ್ತು ನಿಮ್ಮ ಮುಂದೆ ಒಂದು ಪುಟ್ಟ ಕಥೆಯನ್ನು ಹಿಡಿದುಕೊಂಡು ಬಂದಿದ್ದೀನಿ. ಕಥೆಯ ಹೆಸರು ಗಿಳಿ ಮತ್ತು ವ್ಯಾಪಾರಿ ಅಂತ. ಕಥೆಯ ಹೆಸರು ಗಿಳಿ ಮತ್ತು ವ್ಯಾಪಾರಿ ಅಂತ. ಒಂದು ಊರಿನಲ್ಲಿ ಒಬ್ಬ ವ್ಯಾಪಾರಿ ಇರ್ತಾನೆ. ಆತ ಹಣ ಅಂತಂದ್ರೆ ಅವನಿಗೆ ತುಂಬಾ ಆಸೆ ಇರುತ್ತೆ, ದುಡ್ಡು ಮಾಡ್ಬೇಕು ಅಂತ ಅವನಿಗೆ ತುಂಬಾ ಆಸೆ ಇರುತ್ತೆ. ಅವನು ಒಂದು ಪುಟ್ಟ ಗಿಣಿ ಮರಿನ ಸಾಕೊಂಡಿರ್ತಾನೆ, ಪಂಜರದೊಳಗಡೆ ಸಾಕಿರ್ತಾನೆ. ಪ್ರತಿದಿನ ಅದಕ್ಕೆ ಏನೇನ್ ಬೇಕು ಎಲ್ಲ ರೀತಿಯ ತಿಂಡಿಗಳನ್ನ ಕೊಡ್ತಾ ಇರ್ತಾನೆ. ಅಂತಂದ್ರೆ ಕೊತ್ತಂಬರಿ ಸೊಪ್ಪು ಇರ್ಬೋದು, ಕ್ಯಾರೆಟ್ ಇರ್ಬೋದು, ಹಣ್ಣುಗಳಿರ್ಬೋದು, ಎಲ್ಲ ಆ ಗಿಣಿ ಕೇಳ್ದಂಗೆ ತಂದು ಕೊಡ್ತಾ ಇರ್ತಾನೆ. ಈಗ ಒಂದು ದಿನ ಆ ಗಿಣಿ ತನ್ನ ಯಜಮಾನದಾದಂತ ಈ ವ್ಯಾಪಾರಿಯನ್ನ ಕೇಳ್ಕೊಳುತ್ತೆ, ಅಯ್ಯ ವ್ಯಾಪಾರಿ, ನನ್ನನ್ನ ಈ ಬಂಧನ ಮುಕ್ತವಾಗಿಗೊಳಿಸು, ಬಿಟ್ಬಿಡು ನನ್ನ ಅಂತ ಹೇಳುತ್ತೆ. ಇದೊಂದ್ ಬಿಟ್ಟು ನೀನ್ ಬೇರೆ ಬೇಕಾದ್ರೆ ಏನ್ ಬೇಕಾದ್ರೂ ಕೇಳು, ನಾನು ಅದನ್ನ ನಿನ್ನ ಆಸೆನ ಪೂರೈಸ್ತೀನಿ ಅಂತ ಆ ವ್ಯಾಪಾರಿ ಹೇಳ್ತಾನೆ. ಸರಿ, ಹಾಗಾದ್ರೆ ನಾನು ನಿನ್ಗೆ ಇನ್ನೂ ತುಂಬಾ ಹಣ ಮಾಡುವ ಒಂದು ಮೂರು ಬುದ್ಧಿ ಮಾತನ್ನ ಹೇಳ್ತೀನಿ. ಆ ಮೂರು ಬುದ್ಧಿ ಮಾತನ್ನ ನಿನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನೀನು ಈಗಿರಕ್ಕಿಂತ ದುಪ್ಪಟ್ಟಾಗಷ್ಟು ಶ್ರೀಮಂತನಾಗ್ತೀಯ ಅಂತ ಹೇಳುತ್ತೆ. ಸರಿ, ಈ ವ್ಯಾಪಾರಿಗೆ ಆ ಹಣದ ಮೇಲಿನ ವ್ಯಾಮೋಹದಿಂದಾಗಿ ಗಿಳಿ ಹೇಳಿದ ಮಾತು ಮೇಲೆ ಸಂಪೂರ್ಣ ನಂಬಿಕೆ ಬರುತ್ತೆ. ಆ ಒಂದು ಪಂಜರದ ಬಾಗ್ಲನ್ನ ಅವನು ತೆಗಿತಾನೆ. ಸರಿ, ಆ ಬಾಗ್ಲು ತೆಗಿತಿದ್ದಾಗೆ ಆ ಗಿಣಿ ಬಂದು ಆ ವ್ಯಾಪಾರಿಯ ಬಲಗೈ ಮೇಲೆ ಕೂತ್ಕೊಂಡು ಹೇಳುತ್ತೆ, ಯಜಮಾನ, ಮೊದಲನೆಯ ನನ್ನ ಬುದ್ಧಿ ಮಾತು ಹೀಗಿದೆ. ನೀನು ಯಾವುದೇ ಕಾರಣಕ್ಕೂ ನಿನ್ನ ಹತ್ರ ಇರೋ ವಸ್ತುಗಳಿಗಾಗ್ಲಿ ಹಣ ಕಳೆದು ಹೋದ್ರೆ ವ್ಯಥೆ ಪಡಬಾರ್ದು ಅಂತ ಹೇಳುತ್ತೆ. ಅವನಿಗೆ ಮನಸ್ಸಿನಲ್ಲೇನೆ ಒಂದ್ ರೀತಿ ಸಿಟ್ಟು ಶುರು ಆಗುತ್ತೆ. ಎಲ್ಲ ಈ ಮಾತು ನನಗೆ ಗೊತ್ತಿರೋ ಅಂತದ್ದೇ, ಈ ಗಿಣಿ ಏನು ಹೊಸದೇನು ಹೇಳುತ್ತಿಲ್ವಲ್ಲ ಅಂತ ಬಹಳ ಸಿಟ್ಟು ಬರ್ತಾ ಇರುತ್ತೆ ಅವನಿಗೆ. ಇನ್ನು ತೋರ್ಪಡಿಸಿರೋದಿಲ್ಲ. ಆ ಗಿಣಿ ಅವನ ಕೈಯಿಂದ ಹಾರಿ ಆ ಯಜಮಾನನ ಮನೆಯ ಮೇಲ್ಚಾವಣಿಯ ಮೇಲೆ ಕೂತು ಹೇಳುತ್ತೆ, ಅಯ್ಯ ವ್ಯಾಪಾರಿ, ಯಾರೇ ಏನೇ ಹೇಳಿದ್ರು ಸುಲಭವಾಗಿ ಅದನ್ನ ನಂಬಾರ್ದು ಅಂತ ಹೇಳುತ್ತೆ. ಆ ವ್ಯಾಪಾರಿಗೆ ಇನ್ನೂ ಒಂದಷ್ಟು ಸಿಟ್ಟು ಜಾಸ್ತಿಯಾಗಿ ಜೋರಾಗಿ ಗದರಿಸ್ತಾನೆ. ಇದೆಲ್ಲ ನನಗೆ ಗೊತ್ತಿರೋ ಅಂತದ್ದೇ, ನನಗೆ ಗೊತ್ತಿಲ್ಲದೆ ಇರೋದು ಏನು ನೀನು ಹೇಳ್ತಾ ಇಲ್ಲ ಅಂತ ಅವನು ಇನ್ನೂ ಕೋಪ ಬಂದು ಆ ಒಂದು ಪಕ್ಷಿಗೆ ಅವನು ಹೊಡಿಲಿಕ್ಕೆ ಅಂತ ಹೋಗ್ತಾನೆ. ಆಗ ಆ ಗಿಣಿ ಹೇಳುತ್ತೆ, ಅಯ್ಯ ವ್ಯಾಪಾರಿ, ನನ್ನ ಹೊಟ್ಟೆಯೊಳಗೆ ಅಮೂಲ್ಯವಾದಂತ ಎರಡು ವಜ್ರಗಳಿದೆ. ಆ ವಜ್ರಗಳಿಂದ ನೀನು ಇನ್ನೂ ಶ್ರೀಮಂತನಾಗ್ಬಹುದು ಅಂತ ಹೇಳಿದಾಗ ಆ ವ್ಯಾಪಾರಿ ಆ ಒಂದು ಪಕ್ಷಿಯನ್ನೇ ಕಳ್ಕೊಳ್ಳಕ್ಕೆ ಅಂತ ಸಿದ್ಧನಾಗ್ಬಿಡ್ತಾನೆ. ಅಂತಂದ್ರೆ ಆ ಪಕ್ಷಿನ ತುಂಡರಿಸ್ಲಿಕ್ಕೆ ಸಿದ್ಧನಾಗ್ಬಿಡ್ತಾನೆ. ಅಲ್ಲ, ಆ ಪಕ್ಷಿ ಹೇಳುತ್ತೆ ಅಂತ ಆ ಗಿಣಿ ಹೇಳುತ್ತೆ, ನೋಡು, ನಾನು ಮೊದಲನೇದಾಗಿ ನಿನ್ಗೆ ಹೇಳಿದೆ, ನಿನ್ನ ಹತ್ರ ಇರೋ ಯಾವುದೇ ಒಂದು ಪದಾರ್ಥ ಆಗಿರ್ಬೋದು, ಹಣ ಆದ್ರೆ ಕಳ್ಕೋವಾಗ ವ್ಯಥೆ ಪಡಬಾರ್ದು ಅಂತ. ನೀನ್ ನನ್ನನ್ನೇ ಕಳ್ಕೊತಾ ಇದ್ಯಾ ಅಂತ ಹೇಳ್ಬಿಟ್ಟು ಎರಡನೇ ಮಾತು ನಾನು ನಿಂಗೆ ಹೇಳಿದೆ, ಯಾರು ಏನೇ ಅಂದ್ರೂ ಅದನ್ನ ಸುಲಭವಾಗಿ ನಂಬಾರ್ದು ಅಂತ. ನಾನು ಹೇಳಿದೆ ನನ್ನ ಹೊಟ್ಟೆಯೊಳಗೆ ಎರಡು ವಜ್ರ ಇದೆ ಅಂತ. ಅಲ್ಲ ಕಣಯ್ಯ, ಅಮೂಲ್ಯವಾದಂತ ಎರಡು ವಜ್ರಗಳು ನನ್ನ ಹೊಟ್ಟೆಯಲ್ಲಿ ಇದ್ದಿದ್ರೆ ನಾನು ಸುಲಭವಾಗಿ ಉಸಿರಾಡಕ್ ಆಗ್ತಿತ್ತ, ನಾನು ಸುಲಭವಾಗಿ ನಾನು ತಿಂದಿದ್ದೆಲ್ಲ ಜೀರ್ಣಿಸ್ಕೊಳಕ್ ಆಗ್ತಿತ್ತ, ನಿನ್ಗೆ ಅಷ್ಟು ತಲೆ ಬೇಡವಾ ಅಂತ ಅದು ಹೇಳಿ ಮತ್ತೆ ಮನೆಯ ಮೇಲೆ ಹೋಗಿ ಸರಿ, ಮೂರನೇ ಬುದ್ಧಿವಾದ ಅಂತ ಹೇಳುತ್ತೆ. ಯಾರು ಏನೇ ಹೇಳಿದ್ರು ಕೂಡ ಅದನ್ನ ಸುಮ್ಮನೆ ಕಿವಿಯಾರ ಕೇಳಿಸ್ಕೋಬಾರ್ದು, ಸ್ವಲ್ಪ ವಿವೇಚನೆಯಿಂದ ಕೇಳಿಸ್ಕೋಬೇಕು ಅಂತ ಹೇಳಿ ಈ ಯಜಮಾನನ ಸವಾಸನೆ ಬೇಡ ಅಂತ ಆ ಒಂದು ಗಿಣಿ ಹಾರಿ ದೂರ ಸಾಗ್ಬಿಡುತ್ತೆ. ಸುಂದರವಾದಂತ ಕತೆ ಇದು. ನಾವ್ ಎಷ್ಟು ಮೂಢವಾಗಿರ್ತೇವೆ. ಅವನು ತುಂಬಾ ಆತ್ಮೀಯವಾಗಿ ಸಾಕಿದ್ದ ಆ ಗಿಣಿ ಇವನ ಹತ್ರ ಮಾತನಾಡ್ತಿತ್ತು ಅಂತ ಹೇಳಿ ಆ ಯಜಮಾನ ಅಂದ್ರೆ ಆ ವ್ಯಾಪಾರಿ ಬಹಳ ಪ್ರೀತಿಯಿಂದ ಸಾಕಿದ್ದ ಆ ಒಂದು ಪಕ್ಷಿ ಹೊಟ್ಟೆಯೊಳಗಡೆ ಎರಡು ವಜ್ರ ಇದೆ ಅಂತ ಗೊತ್ತಾದಾಗ ಅವನು ಅದನ್ನೇ ಕಡಿಲಿಕ್ಕೆ ಅಂತ ಹೋಗ್ತಾನೆ. ಅದನ್ನ ಮಾರಣ ಹೋಮ ಮಾಡಿ ಅದು ನಾನು ಶ್ರೀಮಂತನಾಗ್ಬೇಕು ಅಂತ ಹೋಗ್ತಾನೆ. ಎಂತ ವಿಪರ್ಯಾಸ ಅಲ್ವಾ? ಸುಂದರವಾಗಿದೆ ಅಲ್ವಾ ಕಥೆ ಇದು? ನಮಸ್ಕಾರ.